ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಒಂದು ವೇಳೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂಥ ಸಂದರ್ಭದಲ್ಲಿ ಯಾವೆಲ್ಲ ಲಕ್ಷಣಗಳು ಪ್ರಮುಖವಾಗಿ ಟು ಅರ್ಲಿಯಾಗಿ ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೂ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಕೆಲವರಿಗೆ ಈ ಒಂದು ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಕಾಣಿಸ್ಕೊಳ್ಬೋದು, ಮತ್ತು ಕೆಲವರಿಗೆ ಪೀರಿಯಡ್ ಮಿಸ್ ಆದ ತಕ್ಷಣ ಕಾಣಿಸ್ಕೊಳ್ಳುತ್ತೆ, ಮತ್ತು ಕೆಲವರಿಗೆ ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳದೆ ಜಸ್ಟ್ ಅವರಿಗೆ ಪೀರಿಯಡ್ ಮಿಸ್ ಆಗುತ್ತೆ. ಯಾವಾಗ ಅವರು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಅವರಿಗೆ ಈ ಒಂದು ರಿಸಲ್ಟ್ ಪಾಸಿಟಿವ್ ಬಂದಾಗಲೇ ಗೊತ್ತಾಗುತ್ತೆ ಅವರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿ. ಹಾಗಾಗಿ ಈ ಪ್ರೆಗ್ನೆನ್ಸಿ ಲಕ್ಷಣಗಳು ಒಬ್ಬರಿಂದ ಒಬ್ಬರಿಗೆ ಅದು ಡಿಫ್ರೆಂಟ್ ಆಗಿ ಕಾಣಿಸ್ಕೊಳ್ಬೋದು. ಇವಾಗ ಯಾವೆಲ್ಲ ಲಕ್ಷಣಗಳು ನಿಮಗೆ ಪ್ರಮುಖವಾಗಿ ಕಾಣಿಸ್ಕೊಳ್ತವೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲ ಲಕ್ಷಣ ನಾಸಿಯಾ ಅಂದರೆ ವಾಕರಿಕೆ. ಈ ಒಂದು ಲಕ್ಷಣ ನಿಮಗೆ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆನೇ ಕಾಣಿಸ್ಕೊಳ್ಬೋದು. ಅಂದರೆ ನಿಮ್ಮ ಪೀರಿಯಡ್ ಸೈಕಲ್ನ 3ನೇ ವಾರದ ಕೊನೆಯಲ್ಲೂ ಕಾಣಿಸ್ಕೊಳ್ಬೋದು, ಅಥವಾ 4ನೇ ವಾರದ ಸ್ಟಾರ್ಟಿಂಗಿಂದನೂ ಈ ಒಂದು ಲಕ್ಷಣ ಕಾಣಿಸ್ಕೊಳ್ಬೋದು. ಇದು ಸಾಮಾನ್ಯವಾಗಿ ಮಾರ್ನಿಂಗಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ, ಬಟ್ ಕೆಲವರಿಗೆ ಎಲ್ಲ ಟೈಮಲ್ಲೂ ಈ ಒಂದು ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ವಾಂತಿ ಆಗೋದಿಲ್ಲ, ವಾಂತಿ ಬಂದ ರೀತಿಯಲ್ಲಿ ಅನುಭವ ಆಗುತ್ತೆ. ಈ ಒಂದು ಲಕ್ಷಣ ಕೆಲವರಲ್ಲಿ ಕಾಣಿಸ್ಕೊಳ್ಬೋದು, ಕೆಲವರಲ್ಲಿ ಕಾಣಿಸ್ಕೊಳ್ಳದೇ ಇರ್ಬೋದು, ಬಟ್ ಇದು ಸಾಮಾನ್ಯವಾಗಿ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ಳುವ ಲಕ್ಷಣಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಲಕ್ಷಣ ಹೆಡ್ಡೇಕ್ ಕಾಣಿಸ್ಕೊಳುತ್ತೆ. ಇದು ಒಂದು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಒಂದು ಪ್ರಮುಖ ಲಕ್ಷಣವಾಗೂ ಕೂಡ ಕಾಣಿಸ್ಕೊಳ್ಬೋದು. ನೆಕ್ಸ್ಟ್ ಲಕ್ಷಣ ವಾಮಿಟಿಂಗ್ ಕಾಣಿಸ್ಕೊಳ್ಳುತ್ತೆ. ಕೆಲವರಿಗೆ ವಿಪರೀತ ವಾಮಿಟಿಂಗ್ ಕಾಣಿಸ್ಕೊಳ್ಳೋದೆ, ಮತ್ತು ಕೆಲವರಿಗೆ ಜಾಸ್ತಿ ವಾಮಿಟಿಂಗ್ ಕಾಣಿಸ್ಕೊಳ್ಳೋದಿಲ್ಲ. ಯಾರಿಗೆ ವಿಪರೀತ ವಾಮಿಟಿಂಗ್ ಕಾಣಿಸ್ಕೊಳ್ಳುತ್ತೆ ಅಂಥವರು ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಯಾಕೆ ನಿಮಗೆ ವಾಮಿಟಿಂಗ್ ಕಾಣಿಸ್ಕೊಳ್ಳುತ್ತೆ ಈ ಒಂದು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಅಂತ ಹೇಳಿದರೆ, ಕೆಲವರಿಗೆ ಒಂದು 3 ತಿಂಗಳು ಇರುತ್ತೆ, ಸ್ಟಾರ್ಟಿಂಗ್ 3 ತಿಂಗಳು, ನಂತರ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಮತ್ತು ಕೆಲವರಿಗೆ ಹೋಲ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ. ಯಾಕೆ ನಿಮಗೆ ಈ ರೀತಿ ವಾಮಿಟಿಂಗ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದರೆ, HCG ಎಂಬ ಹಾರ್ಮೋನು ನಿಮ್ಮ ಬಾಡಿಯಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆಗ್ತಾ ಇರೋದ್ರಿಂದ ಈ ಒಂದು ನಾಸಿಯಾ ಆಗಲಿ ಅಥವಾ ವಾಮಿಟಿಂಗ್ ಕಾಣಿಸ್ಕೊಳ್ಳುತ್ತೆ. ಈ ಒಂದು ನಾಸಿಯಾ ಆಗಲಿ ಅಥವಾ ವಾಮಿಟಿಂಗ್ ಆಗಲಿ ಕೆಲವರಿಗೆ ಅದು ಕಡಿಮೆ ಆಗುತ್ತೆ, ಮತ್ತು ಕೆಲವರಿಗೆ ಅದು ಕಡಿಮೆ ಆಗೋದೇ ಇಲ್ಲ. ಹಾಗಾಗಿ ಯಾರಿಗೆ ಜಾಸ್ತಿ ಇರುತ್ತೆ ಈ ಒಂದು ನಾಸಿಯಾ ಆಗಲಿ ವಾಮಿಟಿಂಗ್ ಆಗಲಿ ಜಾಸ್ತಿ ಇರುತ್ತೆ ಅಂಥವರು ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ನೆಕ್ಸ್ಟ್ ಲಕ್ಷಣ ಸುಸ್ತು ಕಾಣಿಸ್ಕೊಳ್ಳುವಂಥದ್ದು. ಅಂದರೆ ಸ್ವಲ್ಪ ಕೆಲಸ ಮಾಡಿದರೂ ಕೂಡ ಅವರಲ್ಲಿ ಸುಸ್ತು ಕಾಣಿಸ್ಕೊಳ್ಳುತ್ತೆ, ಮತ್ತು ಯಾವಾಗಲೂ ನಿದ್ದೆ ಮಾಡ್ತಾನೆ ಇರಬೇಕು ಅಂತ ಈ ರೀತಿ ಅವರಲ್ಲಿ ಒಂಥರ ಡ್ರೌಸಿ ಫೀಲ್ ಅಂದರೆ ಸುಸ್ತು ಕಾಣಿಸ್ಕೊಳ್ಳುವಂಥದ್ದು. ಈ ಸಂದರ್ಭದಲ್ಲಿ ನಿಮ್ಮ ದೇಹ ಜಾಸ್ತಿ ಬ್ಲಡ್ ಸಪ್ಲೈ ಮಾಡುತ್ತೆ. ಲೈಕ್ ನಿಮ್ಮ ಯೂಟ್ರಸ್ಸಿಗಾಗಲಿ ಅಥವಾ ನಿಮ್ಮ ಗರ್ಭದಲ್ಲಿ ಬೆಳೆಯುವ ಭ್ರೂಣಕ್ಕೆ ಬ್ಲಡ್ ಸಪ್ಲೈ ಜಾಸ್ತಿ ಮಾಡುತ್ತೆ. ಮುಂಚೆಗಿಂತಲೂ ಜಾಸ್ತಿ ಬ್ಲಡ್ ಸಪ್ಲೈ ಮಾಡೋದ್ರಿಂದ ಕೆಲವರಿಗೆ ಸುಸ್ತು ಕಾಣಿಸ್ಕೊಳ್ಬೋದು. ಈ ರೀತಿಯ ಸುಸ್ತು ಏನಾದರೂ ನಿಮಗೆ ಕಾಣಿಸ್ಕೊಂಡ್ರೆ ಯಾವಾಗೆಲ್ಲ ಸಮಯ ಸಿಕ್ಕುತ್ತೆ ಆ ಒಂದು ಸಂದರ್ಭದಲ್ಲಿ ನೀವು ಸ್ವಲ್ಪ ಮಟ್ಟಿಗಾದರೂ ರೆಸ್ಟ್ ತಗೊಳ್ಬೇಕಾಗತ್ತೆ. ಹಾಗಾಗಿ ಇದು ಕೂಡ ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಒಂದು ಪ್ರಮುಖ ಲಕ್ಷಣವಾಗೂ ಕೂಡ ಕಾಣಿಸ್ಕೊಳ್ಬೋದು. ಈ ಒಂದು ಲಕ್ಷಣ ಕೆಲವರಿಗೆ ಕಾಣಿಸ್ಕೊಳ್ಳುತ್ತೆ, ಮತ್ತು ಕೆಲವರಿಗೆ ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳದೇ ಇರ್ಬೋದು. ಈಗ ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ಕೊಂಡಿಲ್ಲ ಅಂದ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ. ಕೆಲವರಿಗೆ ಯಾವಾಗ ಪೀರಿಯಡ್ ಮಿಸ್ ಆಗುತ್ತೆ ಆವಾಗಲೇ ಅವರಿಗೆ ಗೊತ್ತಾಗುತ್ತೆ ಅವರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿ. ಹಾಗಾಗಿ ಓನ್ಲಿ ಲಕ್ಷಣಗಳ ಆಧಾರದ ಮೇಲೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂತ ಹೇಳಿ ಡಿಸೈಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇನ್ಯಾವ ಲಕ್ಷಣ ಕಾಣಿಸ್ಕೊಳ್ಬೋದು ಅಂತ ಹೇಳಿದರೆ, ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ತಲೆ ಸುತ್ತು ಬರುತ್ತೆ ಕೆಲವರಿಗೆ, ಮತ್ತು ಕೆಲವರಿಗೆ ಏನಾಗುತ್ತೆ ಜಾಸ್ತಿ ತಲೆ ಸುತ್ತು ಬಂದು ಬಿದ್ದು ಹೋಗಿಬಿಡ್ಬೋದು. ನೀವೇನಾದರೂ ಈ ರೀತಿಯ ಲಕ್ಷಣ ಕಂಡು ಬಂದರೆ ಇದ್ರ ಬಗ್ಗೆ ನೀವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ನಿಮಗೆ ತಲೆ ಸುತ್ತು ಬಂದು ನೀವು ಬಿದ್ದು ಹೋದರೆ ನೀವು ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಯಾಕಂತ ಹೇಳಿದರೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಈ ಒಂದು ಲಕ್ಷಣ ಸ್ವಲ್ಪ ಡೇಂಜರ್ ಅಂತ ಹೇಳ್ಬೋದು. ಕೆಲವರಿಗೆ ಒಂದು ವೇಳೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದರೆ, ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಬಗ್ಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಹಾಗಾಗಿ ನಿಮಗೆ ಈ ಒಂದು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಏನಾದರೂ ತುಂಬ ತಲೆ ಸುತ್ತು ಬರ್ತಾ ಇದ್ದು ಬಿದ್ದೋಗ್ಬಿಟ್ರೆ ನೀವು ನೆಗ್ಲೆಕ್ಟ್ ಮಾಡದೆ ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ನೆಕ್ಸ್ಟ್ ಲಕ್ಷಣ
ಕ್ರ್ಯಾಂಪ್ಸ್ ಅಥವಾ ಸೆಳೆತ ಅಂತ ಹೇಳ್ತೀವಿ. ನಿಮ್ಮ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತ ಅಥವಾ ಸೂಜಿ ಚುಚ್ಚಿದ ಅನುಭವ ಕೂಡ ಆಗ್ಬೋದು. ಯಾಕೆ ಈ ರೀತಿಯ ಅನುಭವ ಆಗುತ್ತೆ ಅಂತ ಹೇಳಿದರೆ, ಯಾವಾಗ ಫಲೀಕರಣವಾದ ಭ್ರೂಣ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳ ಪದರಕ್ಕೆ ಬಂದು ಅಂಟ್ಕೊಳ್ಳುವಂಥ ಸಂದರ್ಭದಲ್ಲಿ ಕೆಲವರಿಗೆ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತ ಅಥವಾ ಸೂಜಿ ಚುಚ್ಚಿದ ಅನುಭವ ಆಗುತ್ತೆ. ಈ ಒಂದು ಲಕ್ಷಣ ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಪ್ರಮುಖ ಲಕ್ಷಣವಾಗಿ ಕಾಣಿಸ್ಕೊಳ್ಬೋದು. ಇದು ನಿಮಗೆ ನಿಮ್ಮ 3ನೇ ವಾರದ ಕೊನೆಯಲ್ಲಿ, ಅಂದರೆ ನಿಮಗೆ ಪೀರಿಯಡ್ ಮಿಸ್ ಆಗಿಂದ ಮುಂಚೆನೂ ಕಾಣಿಸ್ಕೊಳ್ಬೋದು, ಮತ್ತು ಕೆಲವರಿಗೆ ಪೀರಿಯಡ್ ಮಿಸ್ ಆದ ನಂತರನೂ ಕೂಡ ಕಾಣಿಸ್ಕೊಳ್ಬೋದು. ಮತ್ತು ಕೆಲವರಿಗೆ ಈ ಒಂದು ಸೆಳೆತದ ಜೊತೆಗೆ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ. ಇದನ್ನು ಇಂಪ್ಲಾಂಟೇಷನ್ ಸ್ಪಾಟಿಂಗ್ ಆರ್ ಬ್ಲೀಡಿಂಗ್ ಅಂತ ಕೂಡ ಕರಿತೀವಿ. ಇದು ಯಾಕೆ ಆಗುತ್ತೆ ಅಂತ ಹೇಳಿದರೆ, ಯಾವಾಗ ಆ ಒಂದು ಭ್ರೂಣ ನಿಮ್ಮ ಗರ್ಭನಾಳದಿಂದ 5ರಿಂದ 7 ದಿನಗಳ ನಂತರ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳ ಪದರಕ್ಕೆ ಡ್ರಿಲ್ ಮಾಡಿ, ಅಂದರೆ ಕೊರೆದು ಹೂತುಕೊಳ್ಳುವಂಥ ಸಂದರ್ಭದಲ್ಲಿ ಅಲ್ಲಿರುವ ಸಣ್ಣ ಪುಟ್ಟ ನರಗಳು ಬ್ರೇಕ್ ಡೌನ್ ಆಗಿ ಕೆಲವರಲ್ಲಿ 1 ಅಥವಾ 2 ಡ್ರಾಪ್ಸ್ ಬ್ಲೀಡಿಂಗ್ ಥರ ಕಾಣಿಸ್ಕೊಳ್ಬೋದು, ಅಥವಾ ಜಸ್ಟ್ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಳುತ್ತೆ. 1ರಿಂದ 2 ದಿನ ಮಾತ್ರ ಇರುತ್ತೆ. ಇದರ ಕಲರ್ ಲೈಟ್ ಪಿಂಕ್ ಅಥವಾ ಬ್ರೌನ್ ಕಲರಲ್ಲಿ ಕಾಣಿಸ್ಕೊಳ್ಬೋದು. ಇದರ ಫ್ಲೋ ಜಾಸ್ತಿ ಇರಲ್ಲ, ಜಸ್ಟ್ ಸ್ಪಾಟಿಂಗ್ ಥರ ಕಾಣಿಸ್ಕೊಂಡು ಅದು ಸ್ಟಾಪ್ ಆಗುತ್ತೆ. ಒಂದು ವೇಳೆ ಸ್ಟಾಪ್ ಆಗಿಲ್ಲ, ಬ್ಲೀಡಿಂಗ್ ನಿಮಗೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದರೆ ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಹಾಗಾಗಿ ನಿಮಗೆ ಒಂದು ವೇಳೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಸ್ಪಾಟಿಂಗ್ ಕಂಡು ಬಂದಿಲ್ಲ ಅಂತ ಹೇಳಿದರೆ ನೀವು ಅದರ ಬಗ್ಗೆ ಟೆನ್ಷನ್ ಮಾಡುವ ಅಗತ್ಯ ಇಲ್ಲ. ಯಾಕಂದರೆ ಕೆಲವರಿಗೆ ಈ ರೀತಿಯ ಇಂಪ್ಲಾಂಟೇಷನ್ ಸ್ಪಾಟಿಂಗ್ ಕಾಣಿಸ್ಕೊಳ್ಬೋದು, ಮತ್ತು ಕೆಲವರಿಗೆ ಕಾಣಿಸ್ಕೊಳ್ದೇ ಇರ್ಬೋದು. ಇದರ ಬಗ್ಗೆ ನಾನು ಡೀಟೇಲ್ಸಾಗಿ, ಅಂದರೆ ಇಂಪ್ಲಾಂಟೇಷನ್ ಬ್ಲೀಡಿಂಗ್ ಅಂದ್ರೇನು, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಮತ್ತು ಈ ಒಂದು ಲಕ್ಷಣ ಯಾವಾಗ ಕಾಣಿಸ್ಕೊಳ್ಳುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಹೋಗಿ ಚೆಕ್ ಮಾಡ್ಕೋಬೋದು. ನಿಮ್ಮ ಬ್ರೆಸ್ಟಲ್ಲೂ ಕೂಡ ಚೇಂಜಸ್ ಕಾಣಿಸ್ಕೊಳ್ಬೋದು, ಲೈಕ್ ಪೇಯ್ನ್, ಟೆಂಡರ್ನೆಸ್ ಕಾಣಿಸ್ಕೊಳ್ಬೋದು. ನೆಕ್ಸ್ಟ್, ನಿಮ್ಮ ಹೊಟ್ಟೆಯಲ್ಲಿ ಒಂದು ರೀತಿ ಗ್ಯಾಸ್ ತುಂಬಿದ ಅನುಭವ, ಅಂದರೆ ಬ್ಲೋಟಿಂಗ್ ಅಂತ ಹೇಳ್ತೀವಿ. ಈ ರೀತಿಯ ಅನುಭವ ಕೂಡ ನಿಮಗೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ಯಾವ ಲಕ್ಷಣ ಕಾಣಿಸ್ಕೊಳ್ಬೋದು ಅಂತ ಹೇಳಿದ್ರೆ, ಕೆಲವರಿಗೆ ಬೆನ್ನು ಅಥವಾ ಸೊಂಟ ನೋವು ಕೂಡ ಕಾಣಿಸ್ಕೊಳ್ಬೋದು. ಅಂದರೆ ತುಂಬ ವಿಪರೀತವಾಗಿ ಕಾಣಿಸ್ಕೊಳ್ಳೋದಿಲ್ಲ, ಲೈಟಾಗಿ ಬೆನ್ನು ಮತ್ತು ಸೊಂಟದ ಹತ್ತಿರ ಸ್ವಲ್ಪ ನೋವು ಕಾಣಿಸ್ಕೊಳ್ಬೋದು. ಮತ್ತು ಕೆಲವರಿಗೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸ್ಬೋದು. ಇದು ಕೂಡ ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ಳುವ ಲಕ್ಷಣಗಳಲ್ಲಿ ಒಂದಾಗಿದೆ. ಮತ್ತು ಕೆಲವರಿಗೆ ಉರಿ ತೇಗಿರ್ಬೋದು, ಅಥವಾ ಎದೆ ಉರಿ ಅಂತ ಕೂಡ ಕರಿತೀವಿ. ಈ ರೀತಿಯ ಅನುಭವ ಕೂಡ ಆಗ್ಬೋದು. ಯಾಕಂತ ಹೇಳಿದರೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಜೀರ್ಣಕ್ರಿಯೆ ನಿಧಾನವಾಗಿ ನಡೆಯುವಂಥ ಸಾಧ್ಯತೆ ಇರುತ್ತೆ. ಮತ್ತು ಕೆಲವರಿಗೆ ಅವರ ಮೂಡಲ್ಲೂ ಕೂಡ ವೇರಿಯೇಷನ್ ಕಾಣಿಸ್ಕೊಳ್ಬೋದು. ಒಂದು ಸಮಯ ಅವರು ತುಂಬ ಹ್ಯಾಪಿಯಾಗಿದ್ದರೆ, ಇನ್ನೊಂದು ಸಮಯದಲ್ಲಿ ಅವರು ಸ್ಯಾಡ್ ಆಗಿರ್ತಾರೆ. ಈ ರೀತಿ ನಿಮ್ಮ ಮೂಡಲ್ಲೂ ಕೂಡ ವೇರಿಯೇಷನ್ ಕಾಣಿಸ್ಕೊಳ್ಳುತ್ತೆ. ಈ ಒಂದು ಸಂದರ್ಭದಲ್ಲಿ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಸ್ವಲ್ಪ ಜಾಸ್ತಿ ಪ್ರೊಡ್ಯೂಸ್ ಆಗೋದ್ರಿಂದ ನಿಮ್ಮ ಮೂಡಲ್ಲೂ ಕೂಡ ವೇರಿಯೇಷನ್ ಕಾಣಿಸ್ಕೊಳ್ಬೋದು. ಮತ್ತು ಕೆಲವರಿಗೆ ಈ ಒಂದು ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ವೈಟ್ ಡಿಸ್ಚಾರ್ಜ್ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಡಿಸ್ಚಾರ್ಜ್ ಆಗ್ಬೋದು. ಕಾನ್ಸ್ಟಿಪೇಷನ್, ಅಂದರೆ ಮಲಬದ್ಧತೆಯ ಸಮಸ್ಯೆ ಕೂಡ ಕಾಣಿಸ್ಕೊಳ್ಬೋದು. ಇದೇ ರೀತಿ ಇನ್ನೂ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಆದರೆ ಪ್ರಮುಖವಾಗಿ ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿಲಿ ಇವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಇದು ಬಿಟ್ಟು ನಿಮ್ಮ ಲಕ್ಷಣಗಳಲ್ಲಿ ಏನಾದರೂ ವಿಪರೀತ ವ್ಯತ್ಯಾಸ ಕಂಡುಬಂದರೆ, ಲೈಕ್ ನಿಮಗೆ ಜಾಸ್ತಿ ವಾಮಿಟಿಂಗ್ ಕಾಣಿಸ್ಕೊಳ್ತಾ ಇದೆ, ಬ್ಲೀಡಿಂಗ್ ಕಾಣಿಸ್ಕೊಳ್ತಾ ಇದೆ, ಅದ್ರ ಜೊತೆಗೆ ಕ್ಲಾಟ್ಸ್ ಹೋಗ್ತಾ ಇದೆ, ವಿಪರೀತ ಹೊಟ್ಟೆ ನೋವು ಕಾಣಿಸ್ಕೊಳ್ತಾ ಇದೆ, ಅಥವಾ ನಿಮ್ಮ ಶೋಲ್ಡರ್ ಟಿಪ್ ಏನಾದರೂ ಕಾಣಿಸ್ಕೊಳ್ತಾ ಇದೆ, ತುಂಬ ತಲೆ ಸುತ್ತು, ವೈಟ್ ಡಿಸ್ಚಾರ್ಜ್ನಲ್ಲಿ ಏನಾದರೂ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ, ಇಚ್ಚಿಂಗ್ ಇರ್ಬೋದು ಆ ಒಂದು ಪ್ಲೇಸ್ನಲ್ಲಿ, ರೆಡ್ನೆಸ್, ಈ ರೀತಿಯ ಅನುಭವ ಆಗ್ತಾ ಇದ್ದರೆ, ಅಥವಾ ನಿಮ್ಮ ಬಾಡಿ ಏನಾದರೂ ಸ್ವೆಲ್ಲಿಂಗ್ ಆಗ್ತಾ ಇದ್ದರೆ, ಈ ರೀತಿ ಒಂದು ವೇಳೆ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗುತ್ತೆ. ಯಾಕಂತ ಹೇಳಿದರೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸುವಂಥ ಲಕ್ಷಣಗಳಲ್ಲಿ ಜಾಸ್ತಿ ವ್ಯತ್ಯಾಸ ಇರೋದಿಲ್ಲ. ಅವು ಒಂದು ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಳ್ತವೆ, ಮತ್ತು ನಿಮಗೆ ತಿಂಗಳು ಕಳೆದಂತೆ ಅವು ಕಡಿಮೆ ಆಗ್ತಾ ಹೋಗ್ತವೆ.
ನೀವು ಯಾವಾಗ ಟೆಸ್ಟ್ ಮಾಡಬೇಕು ಅಂತ ಹೇಳಿದರೆ, ನಿಮಗೆ ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ರೆಗ್ಯುಲರ್ ಇದ್ದರೆ ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು ವಾರ ಬಿಟ್ಟು ನೀವು ಟೆಸ್ಟ್ ಮಾಡಬೇಕಾಗತ್ತೆ. ನಿಮಗೆ ಒಂದು ವೇಳೆ ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಇದೆಯಾ ಅಂತ ಹೇಳಿದರೆ ನಿಮ್ಮ ಪೀರಿಯಡ್ ಮಿಸ್ ಆದ 10 to 15 ಡೇಸ್ ಬಿಟ್ಟು ನೀವು ಟೆಸ್ಟ್ ಮಾಡಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಆ ಒಂದು ರಿಸಲ್ಟ್ ಏನಾದರೂ ನೆಗೆಟಿವ್ ಇದ್ದರೆ ನೀವು 3 to 5 ಡೇಸ್ ಬಿಟ್ಟು ರಿಪೀಟಾಗಿ ಇನ್ನೊಮ್ಮೆ ನೀವು ಟೆಸ್ಟ್ ಮಾಡಬೇಕಾಗತ್ತೆ. ಇಲ್ಲೂ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ನಿಮ್ಮಷ್ಟಕ್ಕೆ ನೀವು ಯಾವುದೇ ರೀತಿಯ ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿದಾಗ ಅವರು ಮೇ ಬಿ ಬೀಟಾ HCG ಎಂಬ ಬ್ಲಡ್ ಟೆಸ್ಟ್ ಮಾಡಿದರೆ ಅದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂತ ಹೇಳಿ. ಸೊ ಹಾಗಾಗಿ ಓನ್ಲಿ ಲಕ್ಷಣಗಳ ಆಧಾರದ ಮೇಲೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಒಂದೇ ನೀವು ಹೋಮ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿ ನೀವು ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಅಲ್ಲೂ ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.